ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಎಲ್ರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈಗಾಗಲೇ ದರ್ಶನ್ ಅವರು ಒಂದು ಕೊಲೆ ಕೇಸ್ನಲ್ಲಿ ಏನು ಅರೆಸ್ಟ್ ಆಗಿದ್ದಾರೆ. ಈ ಒಂದು ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಇದು ಕಾಮಾಕ್ಷಿಪಾಳ್ಯ ಹಾಗೂ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರ ಒಂದು ಕಾರ್ಯಾಚರಣೆಯಲ್ಲಿ ನಟ ದರ್ಶನ್ ಅವರನ್ನು ಮೈಸೂರಿನಿಂದ ಈಗಾಗಲೇ ಕರೆತರಲಾಗಿದೆ, ಅರೆಸ್ಟ್ ಮಾಡಿಕೊಂಡು. ಹಾಗೆಯೇ ಇದರ ವಿಷಯಗಳೇನು, ಯಾತಕ್ಕೋಸ್ಕರ ಇವರನ್ನು ಅರೆಸ್ಟ್ ಮಾಡಿದರು, ಇವರು ಕೊಲೆ ಮಾಡಿದ್ರ ಹಾಗಾದರೆ ನಿಜವಾಗ್ಲೂ ಅಂತ ಹೇಳಿಬಿಟ್ಟು ಕೆಲವೊಂದನ್ನು ತಿಳ್ಕೊಂಡಬೇಕು. ಕೆಲವರಿಗೆ ಇದರಲ್ಲಿ ಬರ್ತಕ್ಕಂಥ ವಿಷಯಗಳು, ನಾವು ಹೇಳ್ತಕ್ಕಂಥ ವಿಷಯಗಳು ಅಭಿಮಾನಿಗಳಿಗೆ ಕೆಲವೊಮ್ಮೆ, ಏಕೆಂದರೆ ಕೆಲವರನ್ನು ಅಭಿಮಾನದಿಂದ ನೋಡೋವರಿಗೆ ಕೋಪನೂ ತರಿಸಬಹುದು, ಏನು ಬೇಕಾದರೂ. ಆದರೆ ನಿಜವನ್ನು ಹೇಳುವುದೇ ನಮ್ಮ ಉದ್ದೇಶವಾಗಿರುತ್ತೆ. ಹಾಗಾಗಿ ಯಾರು ಬೇಸರ ಮಾಡಿಕೊಳ್ತಾರೆ ಅಂತ ಹೇಳಿಬಿಟ್ಟು ಒಂದನ್ನು ಮುಚ್ಚಿಟ್ಟು ಒಂದನ್ನು ಹೇಳೋದಕ್ಕೆ ಆಗಲ್ಲ. ಹಾಗಾಗಿ ಮೊದಲಿಗೆ ಈ ವಿಷಯವನ್ನು ತೆಗೆದುಕೊಂಡು ಬರ್ತೀನಿ, ಏಕೆಂದರೆ ಎಲ್ಲರಿಗೂ ಗೊತ್ತಿದೆ ಏನಾಯಿತು ಅಂತ ಹೇಳಿಬಿಟ್ಟು. ಮೊದಲು ಈಗ 4-5 ತಿಂಗಳ ಹಿಂದೆ ಒಂದು ಕಾಂಟ್ರವರ್ಸಿ ಇತ್ತು, ಅದು ಪವಿತ್ರ ಗೌಡ ಹಾಗೆ ದರ್ಶನ್ ವಿಷಯದಲ್ಲಿ. ಈ ಒಂದು ವಿಷಯದಲ್ಲಿ ಎಲ್ಲರೂ ಕೇಳ್ತಿದ್ರು, ದರ್ಶನ್ ಅವರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ, ಯಾಕೆ ಅಂತ ಹೇಳಿಬಿಟ್ಟು. ಪತ್ನಿ ವಿಜಯಲಕ್ಷ್ಮಿ ಹಾಗೆ ಆಪ್ತೆ ಅಂತಲೇ ಅಂದ್ಕೊಳ್ತಿದ್ರು. ಹಾಗೆ ಪವಿತ್ರ ಗೌಡ ಅವರು ಹೇಳುವ ರೀತಿ ನಮ್ಮದು ಮದುವೆ ಆಗಿದೆ ಅಂತ ಕೂಡ ಅವರು ಫೋಟೋ ಎಲ್ಲ ಒಂದು ಏನಂದರೆ ಹರಿಬಿಟ್ಟಿದ್ರು. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಯಾವುದೇ ಒಂದು ಉತ್ತರವನ್ನು ಕೊಟ್ಟಿರಲಿಲ್ಲ. ಹಾಗೆ ಕಳೆದ ತಿಂಗಳಷ್ಟೇ ಒಂದು ವಿಜಯಲಕ್ಷ್ಮಿ ಹಾಗೆ ಏನಂದರೆ ದರ್ಶನ್ ಅವರು ಈ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ ವಿದೇಶಕ್ಕೆ ಒಂದು ಪ್ರಯಾಣವನ್ನು ಕೂಡ ಹೋಗಿದ್ದರು. ಅದಾದ ನಂತರ ಈಗ ಇತ್ತೀಚೆಗೆ ಏನು ಒಂದು ಯಾರೋ ಒಬ್ಬ ವ್ಯಕ್ತಿ, ರೇಣುಕಾ ಸ್ವಾಮಿ ಅಂತಕ್ಕಂಥ ಒಬ್ಬ ಚಿತ್ರದುರ್ಗ ಮೂಲದ ವ್ಯಕ್ತಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಒಂದು ಮೆಸೇಜನ್ನು ಮಾಡ್ತಿದ್ದಂತೆ. ಯಾಕೆ ಹೇಗೆ ಪರಿಚಯ ಪವಿತ್ರ ಗೌಡ ಅವರಿಗೆ ಅದು ನನಗೆಂತೂ ಗೊತ್ತಿಲ್ಲ. ಆದರೆ ಇಲ್ಲಿ ಪೊಲೀಸರು ಕೊಟ್ಟಿರುವ ವರದಿಯನ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಕಳೆದ ಕೆಲವು ದಿನಗಳ ಹಿಂದೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಂತೆ ಆತನನ್ನು ವಾರ್ನಿಂಗ್ ಕೊಡಬೇಕು ಅಂತ ದರ್ಶನ್ ಅವರಿಗೆ ಕರೆಸ್ಕೊಂಡಿದ್ರಂತೆ. ಪವಿತ್ರ ಗೌಡ ನನಗೆ ಈ ಥರ ಮೆಸೇಜನ್ನು ಕಳಿಸ್ತಿದ್ದಾನೆ ಅಂತ ಹೇಳಿಬಿಟ್ಟು ದರ್ಶನ್ ಅವರಿಗೆ ಹೇಳ್ತಾರೆ. ಅದಾದ ನಂತರ ದರ್ಶನ್ ಅವರು ಅವರ ಏನು ಬಾಡಿಗಾರ್ಡ್ ಬೌನ್ಸರ್ ಫೋನಿಂದ ಫೋನ್ ಮಾಡಿಸ್ತಾರೆ. ಫೋನ್ ಹೋಗಿದೆ. ಫೋನ್ ಹೋದ ನಂತರ ಆತ ಬರ್ತಾನೆ. ಬಂದ ನಂತರ ಆಕೆಗೆ ಗೊತ್ತಾಗುತ್ತೆ, ಅಂದರೆ ಅವನನ್ನು ಕರೆಸಿಕೊಂಡು ಹೊಡೆದಿದ್ದಾರೆ, ಹಲ್ಲೆಯನ್ನು ಮಾಡಿದ್ದಾರೆ. ಇದು ನಡೆದಿರ್ತಕ್ಕಂಥದ್ದು ದರ್ಶನ್ ಅವರು ಏನು ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತಾರೆ, ಆ ಜಿಮ್ ಮಾಡ್ತಕ್ಕಂಥ ಒಂದು ಜಿಮ್ನಲ್ಲೇ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಈತನಿಗೆ ಹೊಡೆದು ಮುಖಕ್ಕೆಲ್ಲ ಹೊಡೆದಿದ್ದಾರೆ. ಅದಾದ ನಂತರ ಪೊಲೀಸರ ಅಚ್ಚರಿ ಬೆಳವಣಿಗೆ ಅಂದರೆ ಕಾಮಾಕ್ಷಿಪಾಳ್ಯದ ಪೊಲೀಸರೇನಿದ್ದಾರೆ ಇವರು ನಡೆಸಿರ್ತಕ್ಕಂಥ ಈ ಒಂದು ಕಾರ್ಯಾಚರಣೆ ಏನಿದೆ ಅತ್ಯದ್ಭುತವಾಗಿದೆ. ಸುಮ್ಮನಹಳ್ಳಿ ಬಳಿ ಒಂದು ಖಾಲಿ ಪ್ರದೇಶದಲ್ಲಿ, ಅಂದರೆ ಅಪಾರ್ಟ್ಮೆಂಟ್ನ ಪಕ್ಕದ ಒಂದು ಖಾಲಿ ಪ್ರದೇಶದಲ್ಲಿ ಈ ಒಂದು ಬಾಡಿ ಸಿಗುತ್ತೆ. ಬಾಡಿ ಸಿಕ್ಕಾದ್ಮೇಲೆ ಏನೇನೆಲ್ಲ ಈ ಒಂದು ಮೆಡಿಕಲ್ಲಿ, ಅಂದರೆ ಯಾವುದೇ ಒಂದು ಅನಾಥ ಶವವನ್ನು ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡಿ ಕೊನೆಗೆ ತೆಗೆದುಕೊಂಡು ಹೋಗ್ತಾರೆ. ಹೋಗಿ ಆದ ಮೇಲೆ ಒಂದು ಆಧಾರ್ ಕಾರ್ಡ್ನಿಂದ ಅವರ ಒಂದು ಏನು ರೇಣುಕಾ ಸ್ವಾಮಿ ಅಂತಕ್ಕಂಥ ಕೊಲೆಯಾಗಿರತಕ್ಕಂಥ ವ್ಯಕ್ತಿಯ ಒಂದು ಯಾರು ಅನ್ನೋದು ಗೊತ್ತಾಗುತ್ತೆ, ಐಡೆಂಟಿಟಿ. ಅದಾದ ನಂತರ ಹೋಗಿ ಕೇಳ್ತಾರೆ, ಮನೆಯಲ್ಲಿ ಎಲ್ಲರನ್ನು ವಿಚಾರಿಸ್ತಾರೆ ಏನಾಗಿತ್ತು ಅಂತ ಹೇಳಿಬಿಟ್ಟು. ಆತನ ಮೊಬೈಲ್ನ ಒಂದು ಟ್ರೇಸ್ ಮಾಡಿ, ಅಂದರೆ ತೆಗೆದುಬಿಟ್ಟು ಚೆಕ್ ಮಾಡಿದಾಗ ಅಲ್ಲಿ ಪವಿತ್ರ ಗೌಡ ಅವರಿಗೆ ಮೆಸೇಜನ್ನು ಕಳಿಸಿರೋದು ಗೊತ್ತಾಗುತ್ತೆ. ಅದಾದ ಮೇಲೆ ಇವ್ರ ಹತ್ರ ಮಾತಾಡಿರೋದು ದರ್ಶನ್ ಅವರ, ನಾನು ಬಾಡಿಗಾರ್ಡ್ ಅಂತನೋ ಬೌನ್ಸರ್ ಅಂತ ಮಾತಾಡಿ ಬರಬೇಕು, ಸ್ವಲ್ಪ ಏನೋ ಮಾತಾಡಬೇಕು ಅಂದಾಗ ಹೋಗಿರ್ತಾನೆ. ಹೋದ ಮೇಲೆ ಅಲ್ಲಿ ಏನು ನಡೆದಿದೆ ಅಂದರೆ, ಅವನನ್ನು ಹೆದರಿಸಲಿಕ್ಕೆ ಅಂತ ಕರೆದಿದ್ರೋ ಗೊತ್ತಿಲ್ಲ, ಆದರೆ ಹೊಡೆದು ಬಿಟ್ಟು ಬಹಳಷ್ಟು. ಅದಾದ ನಂತರ ಮರ್ಮಾಂಗಕ್ಕೂ ಕೂಡ ಒದ್ದಿದ್ದಾರೆ. ಮರ್ಮಾಂಗಕ್ಕೆ ಒದ್ದ ನಂತರ ಆತ ಕುಸಿದು ಬಿದ್ದಿದ್ದಾನೆ. ಕುಸಿದು ಬಿದ್ದಾದ ಮೇಲೆ ಆತನನ್ನು ಯಾಕೆ ಇವರು ಆಸ್ಪತ್ರೆಗೆ ಸೇರಿಸಬೇಕು ಅಂತ ಅನ್ನಿಸ್ತಿಲ್ವೋ, ಇಲ್ಲಾಂದರೆ ಸೇರಿಸಿದರೆ ಮತ್ತೆ ನಮ್ಮ ತಲೆ ಮೇಲೆ ಬರುತ್ತೆ ಅಂದ್ಕೊಂಡ್ರೂ ಗೊತ್ತಿಲ್ಲ. ಆದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ತನಿಖೆಗೆ ನಡಿಬೇಕು, ಏನೇನಾಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ದರ್ಶನ್ ತೂಗುದೀಪ್ ಇತ್ತೀಚೆಗೆ ಬಹಳಷ್ಟು ಕಾಂಟ್ರವರ್ಸಿಗಳನ್ನ ಇಂತಹದ್ದನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ಒಬ್ಬ ಹಿರಿಯ ನಟರು ಹೇಳಿದರು, ಒಳ್ಳೆಯ ವ್ಯಕ್ತಿತ್ವ ಇದೆ, ಆದರೆ ದರ್ಶನ್ ಕುಡಿಯುವುದನ್ನು ಕಡಿಮೆ ಮಾಡ್ಕೋಬೇಕಂತ. ಅದು ನಮಗೆ ಗೊತ್ತಿಲ್ಲ, ಯಾಕೆಂದರೆ ಆ ದೊಡ್ಡ ನಟ ಹೇಳಿದ್ದಾನೆ, ಅಂದರೆ ತುಂಬ ಅತ್ಯಾಪ್ತರು ಕೂಡ ಹೌದು ದರ್ಶನ್ ಅವರಿಗೆ. ದರ್ಶನ್ ಹೆಲ್ಪಿಂಗ್ ನೇಚರ್ ಎಲ್ಲ ಚೆನ್ನಾಗಿದೆ, ಆದರೆ ಕುಡಿಯುವುದನ್ನು ಆತ ಕಡಿಮೆ ಮಾಡಬೇಕು, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕುಡಿತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅವರು ಹೇಳಿರ್ತಾರೆ. ಹಾಗಾಗಿ ಅದರಿಂದ ಏನಾದರೂ ಈ ರೀತಿ ಆಯಿತಾ, ಕುಡಿದು ಬಿಟ್ಟು ಏನಾದರೂ ಹೊಡೆದ್ರ ಗೊತ್ತಿಲ್ಲ. ಆದರೆ ಇಲ್ಲಿ ಇನ್ನೂ ಒಂದನ್ನು ಅಭಿಮಾನಿಗಳಾದವರು ತಿಳ್ಕೊಬೇಕಾಗತ್ತೆ. ನೀವು ಮಾತನಾಡುವುದಕ್ಕೆ ಮೊದಲು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಇದೇ 4-5 ತಿಂಗಳ ಹಿಂದೆ
ಪವಿತ್ರ ಗೌಡಗೂ ಹಾಗೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತಿದ್ದವರು ಮೊದಲಿಗೆ ಈ ದಿನ ಪವಿತ್ರ ಗೌಡ ಸ್ಟೇಷನ್ಗೆ ಬರ್ತಾರೆ ಅನ್ನಪೂರ್ಣೇಶ್ವರಿ ನಗರಕ್ಕೆ. ಹಾಗೆಯೇ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರು ಬರುವಂತಹದ್ದು ರಾಜರಾಜೇಶ್ವರಿ ನಗರದ ಮನೆಯಿಂದ ಬರ್ತಾರೆ. ಬರುವಾಗ ದರ್ಶನ್ ಅವರ ಮಹೀಂದ್ರ ಥಾರ್ ಕಾರ್ನಲ್ಲಿ ಅವರು ಬರ್ತಾರೆ. ಯಾಕೆಂದರೆ ಭಾಳಷ್ಟು ಜನ ಹೇಳ್ತಿದ್ರಿ ದರ್ಶನ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲೋ, ಇನ್ನು ಕೆಲವರು ಯಾರ್ಯಾರೋ ಮಾತಾಡ್ತಾ ಇದ್ದಾರೆ, ಯಾರಿಗೋ ದ್ವೇಷ ಇದೆ ಅಂತಕ್ಕಂಥದ್ದು. ಹಾಗಾದರೆ ದರ್ಶನ್ ಅವರಿಗೂ ಪವಿತ್ರ ಗೌಡಗೂ ಸಂಬಂಧ ಇಲ್ಲ ಅಂತ ಹೇಳಿರುವವರು ನನಗೆ ಗೊತ್ತಿಲ್ಲ ಇದೆಯಲ್ವ. ಯಾಕೆಂದರೆ ಇಲ್ಲಿ ಅನುಮಾನಗಳನ್ನ ಯಾಕೆ ಹುಟ್ಟಾಗ್ತಾ ಇದೆ ಅಂದರೆ ದರ್ಶನ್ ಅವರ ಮಹೀಂದ್ರ ಥಾರ್ ಕಾರನ್ನು ತೆಗೆದುಕೊಂಡು ಬರ್ತಾರೆ ಪವಿತ್ರ ಗೌಡ. ಈಕೆ ತೆಗೆದುಕೊಂಡು ಬಂದು ನೀವು ನೋಡಬಹುದು, ಅವರ ಥಾರ್ ಕಾರನ್ನು ತೆಗೆದುಕೊಂಡು ಬರೋದನ್ನು ನೀವು ಬೇರೆ ಒಂದು ಮೀಡಿಯಾಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಸಿಗುತ್ತೆ. ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ ಎಂಕ್ವೈರಿಗೆ ಪವಿತ್ರ ಗೌಡ ಕೂಡ ಬಂದಿದ್ದಾರೆ. ಆದರೆ ಆ ದಿನ ಯಾರು ಏನೇನನ್ನು ಮಾಡಿದ್ರು, ಎಲ್ಲಿದ್ದರು, ಯಾತಕ್ಕೋಸ್ಕರ ಇದ್ರಿ, ಆಮೇಲೆ ನೀವು ಇವಾಗ ರಾತ್ರಿಯೆಲ್ಲ ಎಲ್ಲಿದ್ರಿ, ದರ್ಶನ್ ಮನೆಯಿಂದ ಬಂದಿದ್ದಾರೆ ಅಂತಲೇ ಹೇಳಲಾಗ್ತಾಯಿದೆ ಈಗ ಬರ್ತಿರೋ ಮಾಹಿತಿಗಳ ಪ್ರಕಾರ. ಅಲ್ಲಿ ಎಲ್ಲಿದ್ರಿ, ಯಾತಕ್ಕೋಸ್ಕರ ಅವ್ರ ಮನೆಗೆ ಹೋಗಿದ್ರಿ ಅನ್ನೋದೆಲ್ಲವನ್ನು ಈಗ ಪವಿತ್ರ ಗೌಡ ಅವರು ಕೂಡ ಹೇಳಬೇಕಾಗತ್ತೆ. ಗೊತ್ತಿಲ್ಲ ಇಲ್ಲಿ ಈ ರೇಣುಕಾ ಸ್ವಾಮಿಯನ್ನು ನಿಜವಾಗ್ಲೂ ಹಾಗಾದರೆ ದರ್ಶನ್ ಅವರು ಕೊಲೆ ಮಾಡಿದ್ರು, ಹಾಗೇನಾದರೂ ಆದಲ್ಲಿ ಒಂದು ಕಂಟಕ ಅಂತೂ ಬರುತ್ತೆ. ಆದರೆ ಈಗಾಗಲೇ ಅದು ಬರುತ್ತಾ ಇಲ್ವೋ ನಮಗೂ ಗೊತ್ತಿಲ್ಲ. ಯಾಕೆ ಅಂತಂದರೆ ನೀವು ನೋಡಬಹುದು, ಯಾಕೆಂದರೆ ಪವಿತ್ರ ಗೌಡ ಅವರು 4-5 ತಿಂಗಳ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ಅವರ ನಡುವೆ ಒಂದು ಏನು ಇದೇ ಯುದ್ಧಗಳು ನಡೀತಾ ಇರುತ್ತೋ, ಈ ಟಾಕಿಂಗ್ ವಾರ್ ಅಂತ ನಾವು ಏನು ಹೇಳ್ತೀವಿ, ಮಾತಿನ ಯುದ್ಧ, ಇದರಲ್ಲಿ ಕೆಲವೊಂದು ಫೋಟೋಗಳು ಹಾಗೂ ವಿಡಿಯೋಗಳನ್ನ ರಿವೀಲ್ ಮಾಡ್ತಾರೆ. ಅವರು ಮದುವೆ ಆಗಿರುವಂಥದ್ದು, ಹಾಗೆಯೇ 2ನೇ ಮದುವೆ ನನ್ನನ್ನು ಆಗಿಬಿಟ್ಟಿದ್ದಾರೆ, 10 ವರ್ಷದ ಸಂಬಂಧ ನಮ್ಮದು ಅಂತ. ಅದಕ್ಕೂ ಮೀರಿ ಇನ್ನೂ ಒಂದನ್ನು ಪವಿತ್ರ ಗೌಡ ಹೇಳ್ತಾರೆ, ದರ್ಶನ್ ಮಗ ಏನಿದ್ದಾನೆ ಇವಾಗ ಅವನು ದರ್ಶನ್ಗೆ ಹುಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿರ್ತಾರೆ ಪವಿತ್ರ ಗೌಡ. ಆದರೆ ಇದು ಯಾವುದಕ್ಕೂ ಕೂಡ ದರ್ಶನ್ ಅವರು ರಿಯಾಕ್ಟನ್ನು ಮಾಡಲ್ಲ. ಯಾಕೆಂದರೆ ಒಂದು ಅನುಮಾನ ನನಗೂ ಕೂಡ ಬರುತ್ತೆ, ನಿಮಗೂ ಕೂಡ ಬರುತ್ತೆ. ಯಾಕೆಂದರೆ ನಿಮ್ಮ ಮಗ ನಿಮಗೆ ಹುಟ್ಟಿಲ್ಲ ಅಂತ ದರ್ಶನ್ ಅವರಿಗೆ, ಅಂದರೆ ದರ್ಶನ್ ಅವರ ಪುತ್ರ, ದರ್ಶನ್ ಅವರ ಮಗ ದರ್ಶನ್ಗೆ ಹುಟ್ಟಿಲ್ಲ ಅಂದಾಗ ದರ್ಶನ್ ಅದಕ್ಕೂ ಕೂಡ ರಿಯಾಕ್ಟನ್ನು ಮಾಡಲ್ಲ. ಆದರೆ ಗೊತ್ತಿಲ್ಲ ಇದೆಲ್ಲವನ್ನು ಹಾಗಾದರೆ ಪವಿತ್ರ ಗೌಡಗೆ ಯಾರು ಹೇಳಿದರು? ಹೇಳ್ಕೊಂಡಿದ್ರೆ ದರ್ಶನ್ ಅವರ ಆಪ್ತರಾಗಿದ್ದರೆ ಅವರೇ ಹೇಳ್ಕೊಂಡಿರಬೇಕಾಗತ್ತೆ, ಬೇರೆ ಯಾರೋ ಹೇಳೋದಕ್ಕಾಗಲ್ಲ. ಹುಟ್ಟಿಲ್ಲ ಅಂತ ಅಂದಾಗ ಯಾವುದೇ ಅಪ್ಪ ಆದರೂ ಸುಮ್ಮನೆ ಇರಲ್ಲ, ಅದಕ್ಕಾದರೂ ರಿಯಾಕ್ಟ್ ಮಾಡಬೇಕಿತ್ತು. ಬಟ್ ಮಾಡಲಿಲ್ಲ ದರ್ಶನ್ ಅವರು, ಯಾತಕ್ಕೆ ಅಂತ ಗೊತ್ತಿಲ್ಲ. ಇದೆಲ್ಲವೂ ಬಹಳಷ್ಟು ಅನುಮಾನಗಳಿಗೆ ಆ ದಿನ ತಳ್ಳಿತ್ತು. ಹಾಗಾಗಿ ನಮಗೆ ಅನಿಸೋದು ಏನಂದರೆ ಇಲ್ಲಿ ದರ್ಶನ್ ಅವರು ಒಂದು ವ್ಯಕ್ತಿಯನ್ನು ಕೊಂದ್ರೆ, ಆದರೆ ಹಾಗಾದರೆ ಅವನು ಮಾಡಿದ್ದು ಸರಿನಾ ಸರ್? ಆ ವ್ಯಕ್ತಿ ಅಶ್ಲೀಲ ಮೆಸೇಜನ್ನು ಕಳಿಸ್ತಿದ್ದಾನೆ, ಆತ ಮಾಡಿದ್ದು ತಪ್ಪೇ. ಆದರೆ ಅದಕ್ಕೆ ನಮ್ಮ ಕಾನೂನು ವ್ಯವಸ್ಥೆಗಳಿದೆ. ಆದರೆ ಒಬ್ಬನನ್ನು ಕೊಲೆ ಮಾಡಬೇಕು ಅಂದರೆ ಅದಕ್ಕೆ ಕೊಲೆ ಮಾಡುವಂಥದ್ದು ನಮ್ಮ ಕಾನೂನಿನಲ್ಲಿ, ನಮ್ಮ ಕೈಲಿ ಯಾವುದನ್ನು ಕೊಟ್ಟಿರಲ್ಲ ಕಾನೂನು ಇರೋದ್ರಿಂದ. ಹಾಗಾಗಿ ಈಗ ಕೊಲೆಯಾದವನಿಗೂ ಕೂಡ 5 ತಿಂಗಳ ಗರ್ಭಿಣಿ ಹೆಂಡತಿ ಇದ್ದಾಳೆ. ಆತ ಸತ್ತು ಹೋಗಿದ್ದಾನೆ. ಇವತ್ತು ಆತನ ಮಗುವಿಗೆ ಏನು ಉತ್ತರವನ್ನು ಹೇಳ್ತಾರೆ ದರ್ಶನ್ ಆಗಲಿ, ಅವರ ಜೊತೆ ಇದ್ದವ್ರು ಯಾರೋ ಮಾಡಿದರೆ ಅವರೇನು ಹೇಳ್ತಾರೆ, ಪವಿತ್ರ ಗೌಡ ಏನು ಹೇಳ್ತಾರೆ ಗೊತ್ತಿಲ್ಲ. ಯಾಕೆಂದರೆ ಈಗಾಗಲೇ ಅವರೇ ಮಾಡಿರೋದು ಅನ್ನೋದನ್ನು 90% ಪೊಲೀಸವರು ಆಲ್ರೆಡಿ ಹೇಳ್ತಾ ಇದ್ದಾರೆ, ತಿಳಿಸಿರೋ ಮಾಹಿತಿಯೆಲ್ಲ ಆ ಥರ ಇದೆ. ಹಾಗಾಗಿ ದರ್ಶನ್ ಅವರು ಏನನ್ನು ಒಪ್ಕೊಳ್ತಾರೆ, ಏನನ್ನು ಬಿಡ್ತಾರೆ ಗೊತ್ತಿಲ್ಲ. ಆದರೆ ಇದು ಕೇಸ್ ಮುಂದುವರಿಯುತ್ತಾ ಇದ್ರ ಬಗ್ಗೆ ಕೂಡ ಗೊತ್ತಿಲ್ಲ. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ತಮಗೇನನ್ನೋಷ್ಟು ಸೆಲೆಬ್ರಿಟಿ ಅಂತನೋ, ನಾನು ಅವರ ಅಭಿಮಾನಿ ಅಂತನೋ ಏನೋ ಒಂದು ಅಂದ್ಕೊಂಡು ಅವರು ಮಾಡಿದ್ದೆಲ್ಲವೂ ಸರಿ ಅಂತ ಹೇಳ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಒಂದು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಿಮಗೇನನ್ನಿಸ್ತು ಈ ವಿಷಯದ ಬಗ್ಗೆ ಅನ್ನೋದನ್ನ ಕೂಡ